ಮನೆಗೆ ಬಂದ ಮೇಲೆ ರಾಯರು ಮಗಳ ಪ್ರತಿಭೆಯನ್ನು ಮುಕ್ತ ಕಂಠದಿಂದ ಹೊಗಳಿದರು. ತುಂಬ ಚೆನ್ನಾಗಿ ಹಾಡ್ತೀಯಮ್ಮ ಸಿರಿ. ಇಷ್ಟು ವರ್ಷ ನಿನ್ನ ಜೊತೆ ಇದ್ದು ನನಗೆ ಈ ವಿಷಯ ಗೊತ್ತಿರಲಿಲ್ಲ. ಇವತ್ತು ನಿನ್ನ ಸಂಗೀತ ಕೇಳಿ ನನಗೆ ಕಣ್ಣಲ್ಲಿ ನೀರೇ ಬಂದು ಬಿಡ್ತು. ಸಿರಿ, ಆ ದೀಪವು ನಿನ್ನದೇ. ವಾಸ್ ಸಿಂಪ್ಲಿ ಸೂಪರ್ ಕಣೆ. ಅಮ್ಮ, ನಮ್ಮ ಸಿರಿಗೆ ಒಳ್ಳೆ ಟ್ಯಾಲೆಂಟ್ ಇದೆಯಮ್ಮ. ನೀನು ಯಾವುದಕ್ಕೂ ಪ್ರೋತ್ಸಾಹ ಕೊಡದೆ ಹೆಣ್ಣು ಮಕ್ಕಳನ್ನ ಮನೆಯಲ್ಲಿ ಕೊಳಿಸ್ತೀಯ. ಗೌರಿ ಹೇಳಿದಾಗ ಜಲಜಾಕ್ಷಮ್ಮ ಕೈಯಲ್ಲಿ ಉಪ್ಪು ಹಿಡಿದು ಬಂದರು. ಬಾರೆ ಸಿರಿ, ಎಷ್ಟು ಜನಗಳ ದೃಷ್ಟಿ ನಿನಗೆ ತಗುಲಿದೆಯೋ. ಒಂದಿಷ್ಟು ಉಪ್ಪು ನಿವಾಳಿಸಿ ಹಾಕ್ತೀನಿ. ಅಮ್ಮ, ನಾನು ಸಂಗೀತ ಕಲಿಯಲ್ಲ. ಕಲಾವಿದರ ಸಂಘದಲ್ಲೇ ಸಂಗೀತ ಹೇಳ್ಕೊಡ್ತಾರಂತೆ. ಸಿರಿ ಮೆಲ್ಲನೆ ತನ್ನ ಆಸೆ ಮಂಡಿಸಿದಳು. ಆ ನೆವದಲ್ಲಾದರೂ ಅನಿಕೇತನ್ನ ಪ್ರತಿದಿನ ಭೇಟಿಯಾಗಬಹುದು ಎಂಬ ಆಸೆ ಅವಳಲ್ಲಿ ಮೂಡಿತ್ತು. ಜಲಜಾಕ್ಷಮ್ಮನವರ ಮುಖ ಮೃದುವಾಯಿತು. ಬೇಡ್ವೆ ಸಿರಿ, ಅದೆಲ್ಲ ಸುಮ್ಮನೆ ದಂಡ. ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಸಂಗೀತ ಕಲಿಸ್ತಿದ್ದು ಯಾಕೆ ಗೊತ್ತಾ? ದೇವರ ಮುಂದೆ ಪೂಜೆ ಮಾಡುವಾಗ 4 ದೇವರ ನಾಮ ಹಾಡಲಿ, ವಧು ಪರೀಕ್ಷೆಯಲ್ಲಿ ಸಂಗೀತದಿಂದ ಹುಡುಗನ ಮನಸ್ಸು ಗೆಲ್ಲಲಿ ಅಂತ. ನೀನು ಚೆನ್ನಾಗಿ ಹಾಡ್ತೀಯಲ್ಲ. ಕಾಲೇಜ್ ಆದಮೇಲೆ ನೀನು ಸಂಗೀತ ಸಾಹಿತ್ಯ ಅಂತ ಹೊತ್ತು ಮೀರಿ ಮನೆಗೆ ಬರೋದು ನನಗೆ ಸ್ವಲ್ಪನೂ ಇಷ್ಟವಿಲ್ಲ ಎನ್ನುವಾಗ ಅವರ ದನಿಯಲ್ಲಿದ್ದ ದೃಢತೆ ಕಂಡು ಸಿರಿಗೆ ಅಳುವೆ ಬಂದಿತ್ತು. ಪ್ರಪಂಚವೆಲ್ಲ ನನ್ನ ಸಂಗೀತ ಮೆಚ್ಚಿಕೊಂಡರೂ ನನ್ನ ಮನೆಯವರೇ ನನ್ನ ಕಲೆಗೆ ಶತ್ರುವಾಗಿ ಬಿಟ್ಟಿದ್ದಾರೆ. ನೋಡಿದ್ಯಾ ಗೌರಿ ಎಂದು ತಂಗಿಯ ಬಳಿ ತನ್ನ ಅಳಲು ತೋಡಿಕೊಂಡು ಅತ್ತಳು. ಅದು ಜನರೇಷನ್ ಗ್ಯಾಪ್ ಕಣೆ. ಅಮ್ಮನ ತಿದ್ದೋಕೆ ಆ ಬ್ರಹ್ಮನೇ ಇಳಿದು ಬಂದರೂ ಸಾಧ್ಯವಿಲ್ಲ. ಅದಕ್ಕೆ ಪ್ರಪಂಚವೇ ಮುಳುಗಿ ಹೋಯ್ತಾ? ನಾಳೆ ನಿನ್ನನ್ನು ಮದುವೆ ಆಗೋನು ನಿನ್ನ ಹಾಡು ಪ್ರೋತ್ಸಾಹಿಸಿ ನಿನ್ನನ್ನು ದೊಡ್ಡ ಸಿಂಗರ್ ಆಗಿ ಮಾಡಬಹುದಲ್ವಾ? ತಂಗಿಯ ಮಾತಿನಿಂದ ಸಿರಿಯ ಕಂಗಳಲ್ಲಿ ಆಶಾಕಿರಣ ಮೂಡಿತು. ಹೌದು, ತನಗೆ ತಂದೆ ತಾಯಿಯ ಮನೆ ಶಾಶ್ವತವಲ್ಲ. ಅನಿಕೇತನ್ ತನ್ನ ಕೈ ಹಿಡಿಯುವುದಾದರೆ ತನ್ನಲ್ಲಿರುವ ಕಲೆಗೆ ನೀರೆರೆದು ಪೋಷಿಸುತ್ತಾನೆ. ತನ್ನ ಮೌಲ್ಯವನ್ನೇ ಅರಿಯದ ತಾಯಿಯ ಬಗ್ಗೆ ತಾನೇಕೆ ವ್ರತ ಚಿಂತಿಸಬೇಕು ಎಂದು ಸಮಾಧಾನ ಮಾಡಿಕೊಂಡಳು. ಅನಿಕೇತನ್ ಸಿರಿಯ ಓಡಾಟ ಇತ್ತೀಚೆಗೆ ಜಾಸ್ತಿಯಾಗಿತ್ತು. ತಂದೆ ತಾಯಿಯ ಕಣ್ಣಿಗೆ ಮಣ್ಣೆರಚಿ ಸಿರಿ ಕ್ಲಾಸುಗಳಿಗೆ ಚಕ್ಕರ್ ಹೊಡೆದು ಅನಿಕೇತನ್ ಜೊತೆ ಸುತ್ತಾಡುತ್ತಿದ್ದಳು. ಕಾಲೇಜ್ ಬಿಡುವ ಸಮಯಕ್ಕೆ ಸರಿಯಾಗಿ ಅವಳು ಮನೆ ಸೇರುತ್ತಿದ್ದುದರಿಂದ ಮನೆಯಲ್ಲಿ ಯಾರಿಗೂ ಅವಳ ಬಗ್ಗೆ ಅನುಮಾನವಿರಲಿಲ್ಲ. ಸಿರಿ, ನೀನು ಸಂಗೀತ ಕಲಿ. ಬೇಕಿದ್ರೆ ನಾನು ಫೀಸ್ ಕೊಟ್ಟು ನಿನ್ನನ್ನು ಕ್ಲಾಸಿಗೆ ಸೇರಿಸ್ತೀನಿ. ಅನಿಕೇತನ ಸಲಹೆ ನೀಡಿದಾಗ ಸಿರಿಯ ಸ್ವಾಭಿಮಾನವನ್ನು ಚುಚ್ಚಿದಂತಾಯಿತು. ಛೇಛೆ, ಬೇಡ ಅನಿ. ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಸಂಗೀತದ ಬಗ್ಗೆ ತಟಸ್ಥಳಾಗಿರೋದೇ ಮೇಲು. ಮನೆಯಲ್ಲಿ ಅಮ್ಮ ನನ್ನ ಮದುವೆ ಬಗ್ಗೆ ನಮ್ಮ ತಂದೆ ಹತ್ರ ಪ್ರೆಷರೈಸ್ ಮಾಡ್ತಾ ಇದ್ದಾಳೆ. ಈ ಟೈಮ್ನಲ್ಲಿ ನಾವು ಹುಷಾರಾಗಿಲ್ಲದಿದ್ದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಸಿರಿಯ ಮಾತಿನಲ್ಲಿ ಸುಳ್ಳಿರಲಿಲ್ಲ. ಜಲಜಾಕ್ಷಮ್ಮ ಈಚೀಚೆಗೆ ರಾಯರ ಮೇಲೆ ಪದೇ ಪದೇ ಒತ್ತಡ ಹೇರುತ್ತಾ, ಸಿರಿ ಹೇಗಿದ್ರೂ ಈಗ ಫೈನಲ್ ಇಯರ್ಗೆ ಬಂದಿದ್ದಾಳೆ. ಅವಳಿಗೊಂದು ಒಳ್ಳೆ ಸಂಬಂಧ ಕುದುರಿಸಬೇಕು ಅನ್ನೋ ಜವಾಬ್ದಾರಿ ನಿಮಗಿಲ್ವಲ್ಲ ಎಂದು ಗಂಡನ ನಿಶ್ಚಿಂತತೆಯನ್ನು ಖಂಡಿಸುತ್ತಿದ್ದರು. ರಾಯರು ಶಾಂತಚಿತ್ತರಾಗಿ, ನೋಡೋಣ ಇರೇ ನಿಧಾನವಾಗಿ. ಸಿರಿಗಿನ್ನೂ 22 ವರ್ಷ. ನಮ್ಮನೆ ಮಗುನ ಬೇರೆಯವರ ಮನೆಗೆ ಕಳುಹಿಸಿಕೊಡೋಕೆ ಯಾಕಿಷ್ಟು ಅವಾಂತರ ನಿನಗೆ ಎಂದರೆ ಜಲಜಾಕ್ಷಮ್ಮ ಸಿಡಿಮಿಡಿಗೊಳ್ಳುತ್ತಿದ್ದರು. ಇಲ್ಲ, ನಮ್ಮ ಮಗುನ ತಲೆಗೂದಲು ಬೆಳ್ಳಗಾಗುವವರೆಗೂ ಮನೆಯಲ್ಲಿ ಕೂಡಿಸ್ಕೊಂಡಿರಿ. ನಮ್ಮ ಸಿರಿದು ಜ್ಯೇಷ್ಠ ನಕ್ಷತ್ರ. ನಾವು ಈಗಿಂದಲೂ ಹುಡುಕಿ ವಿಚಾರಿಸಿದರೆ 2 ವರ್ಷಕ್ಕಾದರೂ ಅವಳ ಮದುವೆಯಾಗುತ್ತೆ. ತಾಯಿಯ ಮಾತಿಗೆ ಸಿರಿಯ ಮನಸ್ಸಿನಲ್ಲಿ ಅಳುಕು ಮೂಡುತ್ತಿತ್ತು. ಅನಿ, ನಿಮ್ಮನೆಯವರು ತುಂಬ ಸಂಪ್ರದಾಯಸ್ಥರ ಎಂದು ಅವನ ಎದೆಗೊರಗಿ ಅವನ ಹರವಾದ ಎದೆಯ ಮೇಲೆ ಬೆರಳಿನಿಂದ ಚಿತ್ತಾರ ಬರೆಯುತ್ತಾ ಕೇಳಿದಾಗ ಅವನು ಅವಳ ನೀಳ ಬೆರಳುಗಳನ್ನು ತುಟಿಗೊತ್ತಿಕೊಂಡ. ಅಂಥದ್ದೇನಿಲ್ಲ. ನಮ್ಮನೆ ದೇವರ ಮನೆ ಯಾವ ದಿಕ್ಕಿನಲ್ಲಿದೆ ಅಂತ ನಮ್ಮ ಅಮ್ಮನಿಗೆ ಗೊತ್ತಿಲ್ಲ. ಅವರ ಮದುವೆ ವಾರ್ಷಿಕೋತ್ಸವದ ದಿನ ನಮ್ಮ ಅಪ್ಪನ ಜೊತೆ ಶಾಸ್ತ್ರೋಕ್ತವಾಗಿ ವಿವಾಹವಾಗಿದೆ ಅಂತ ಅವರಿಗೆ ನೆನಪಾಗುತ್ತೆ. ನನ್ನ ಹುಟ್ಟಿದ ಹಬ್ಬದಲ್ಲಿ ಅವ್ರಿಗೊಬ್ಬ ಮಗ ಇದ್ದಾನೆ ಅನ್ನೋದು ಜ್ಞಾಪಕ ಬರುತ್ತೆ. ನಿನ್ನ ವಿಷಯದಲ್ಲಿ ಆ ಭಯನೇ ಬೇಡ. ಅವರು ಒಪ್ಪಲಿ ಬಿಡಲಿ, ನಾವಿಬ್ಬರು ಮದುವೆ ಆಗೋದಂತೂ ಖಂಡಿತ. ನಿನಗೆ ಅಣ್ಣಂದಿರು ಇದ್ದಾರಾ? ನೋ, ನಾನೊಬ್ಬನೇ ಮಗ. ಐ ಹ್ಯಾವ್ ನೋ ಸಿಸ್ಟರ್ಸ್ ಆರ್ ಬ್ರದರ್ಸ್. ಸಿರಿ ಈಗ ನಿರಾಳವಾಗಿ ಉಸಿರಾಡಿದಳು. ಫೈನಲ್ ಇಯರ್ ಪರೀಕ್ಷೆಗಳು ಹತ್ತಿರವಾಗುತ್ತಿದ್ದಂತೆ ಸಿರಿಗೆ ಮನಸ್ಸಿನ ಆತಂಕ ಹೆಚ್ಚಾಗುತ್ತಿತ್ತು. ಪರೀಕ್ಷೆ ಮುಗಿದು ಹೋದರೆ ತಾನು ಮನೆಯಲ್ಲಿ ಬಂದಿ. ಅನಿಕೇತನನ್ನು ಈಗಿನಂತೆ ಮುಕ್ತವಾಗಿ ಭೇಟಿಯಾಗುವ ಅವಕಾಶಗಳು ಕಡಿಮೆ. ಆ ಸಂದರ್ಭದಲ್ಲಿ ತಾಯಿ ತಂದೆ ತನ್ನನ್ನು ಒತ್ತಾಯಿಸಿ ಬೇರೆಯವನ ಜೊತೆ ಮದುವೆ ನಿಶ್ಚಯ ಮಾಡಿಬಿಟ್ಟರೇನು ಗತಿ ಎಂದು ಗಾಬರಿಯಾಗುತ್ತಿತ್ತು. ಅನಿ, ನನಗೆ ಓದಿನಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಿಲ್ಲ. ಎಕ್ಸಾಮ್ ಎಲ್ಲಿ ಮುಗಿದು ಹೋಗುತ್ತೋ ಅಂತ ಭಯವಾಗ್ತಿದೆ. ಪರೀಕ್ಷೆ ಆದ ಕೂಡಲೇ ನಮ್ಮಮ್ಮ ಹಠ ಮಾಡಿ ನನ್ನನ್ನು ಯಾರಿಗಾದರೂ ಕಟ್ಟಿಬಿಡ್ತಾರೆ. ನಿನಗೆ ಮದುವೆ ಇಷ್ಟವಿಲ್ಲದಿದ್ದ ಮೇಲೆ ಬೇಡ ಅಂತ ಹೇಳಿಬಿಡು. ನಮ್ಮ ಮನೆಯಲ್ಲಿ ಅದಷ್ಟು ಸುಲಭ ಅಲ್ಲ. ನಮ್ಮ ಸಂಸಾರದಲ್ಲಿ ಪೆಟ್ಟಿಕೋಟ್ ಮೊನಾರ್ಕಿ ನಡೀತಾ ಇದೆ. ನಮ್ಮ ತಾಯಿ ಚೀಫ್ ಜಸ್ಟಿಸ್ ಇದ್ದ ಹಾಗೆ. ಅವರ ನಿರ್ಧಾರಕ್ಕೆ ವಿರುದ್ಧವಾಗಿ ನಾವ್ಯಾರೂ ಹೋಗೋಕ್ಕಾಗಲ್ಲ. ಸಿರಿ ದುಗುಡದಿಂದ ಹೇಳಿದಾಗ ಅನಿಕೇತನ್ ಪಾರ್ಕಿನ ಹುಲ್ಲುಗಾವಲಿನ ಮೇಲೆ ಕೈ ಚಾಚಿ ಕೈಗಳನ್ನು ತಲೆಯ ಹಿಂದೆ ಕಟ್ಟಿಕೊಂಡು ಆಕಾಶದತ್ತ ನೋಡುತ್ತಿದ್ದ. ಅವನೇನೋ ಗಹನವಾದ ಚಿಂತೆಯಲ್ಲಿ ಮುಳುಗುತ್ತಿರುವಂತೆ ತೋರುತ್ತಿತ್ತು. ನಾನು ನನ್ನ ಪ್ರಾಬ್ಲಮ್ ಹೇಳಿಕೊಂಡು ಒದ್ದಾಡ್ತಿದ್ರೆ ನೀನು ಕನಸಿನ ಲೋಕದಲ್ಲಿ ತೇಲಾಡ್ತಿದ್ದೀಯಾ? ಸಿರಿ ರೇಗಿದಾಗ ಅವನು ಅವಳತ್ತ ನೋಡಿದ. ಇಲ್ಲ ಸಿರಿ, ನಿನ್ನ ಪ್ರಾಬ್ಲಮ್ ಕುರಿತು ಯೋಚನೆ ಮಾಡ್ತಿದ್ದೀನಿ. ನಿನ್ನ ಪರೀಕ್ಷೆ ಯಾವಾಗ? ಮುಂದಿನ ತಿಂಗಳು. ಹಾಗಾದರೆ ನಾವು ಮುಂದಿನ ವಾರ ನಾಗಪುರಕ್ಕೆ ಹೊರಟು ಬಿಡೋಣ. ಅಲ್ಲಿ ನನ್ನ ಸೋದರ ಮಾವ ಇದ್ದಾರೆ. ಅವರ ಸಮ್ಮುಖದಲ್ಲಿ ನಾವಿಬ್ಬರು ಮದುವೆಯಾಗಿ ಬೆಂಗಳೂರಿಗೆ ಹಿಂದಿರುಗಿ ಬಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಸಿರಿ ಬೆಚ್ಚಿ ಅವನ ಕಡೆ ನೋಡಿದಳು. ನಿನ್ನ ಜೊತೆನಾ? ಅನಿಕೇತನ್ ಸರಳವಾಗಿ, ಯಾಕಾಗಬಾರದು? ನಿಮ್ಮ ತಾಯಿ ಹೆಸರು ಕೇಳಿದರೆ ಹುಲಿ ಕಂಡ ಹಾಗೆ ಹೆದರೋ ನೀನು ಅವರೆದುರಿಗೆ ನನ್ನ ವಿಷಯ ಪ್ರಸ್ತಾಪ ಮಾಡ್ತೀಯಾ?
ಎಂದು ಕೇಳಿದಾಗ ಸಿರಿ ನಿರುತ್ತರಳಾದಳು. ನಿಜ, ತಾಯಿಯ ಮುಂದೆ ಅಪರಾಧಿಯಾಗಿ ನಿಲ್ಲುವ ಎದೆಗಾರಿಕೆ ಖಂಡಿತ ತನಗಿಲ್ಲ. ಇನ್ನು ಅನಿಕೇತನ ಬಗ್ಗೆ ಪ್ರಸ್ತಾಪಿಸುವುದೇ, ಗಾಡ್ ಸೇವ್ ಮೀ, ಅದು ತನ್ನಿಂದಾಗದ ಕೆಲಸ. ಆದರೆ ಅನಿ, ನಿಮ್ಮ ತಂದೆ ತಾಯಿ? ಸ್ವಲ್ಪ ದಿನಗಳು ಎಲ್ಲರೂ ನಮ್ಮಿಬ್ಬರ ಮೇಲೆ ಹಾರಾಡಬಹುದು, ನಮ್ಮನ್ನು ದೂರ ಮಾಡಬಹುದು. ಆದರೆ ಬ್ಲಡ್ ಈಸ್ ಥಿಕ್ಕರ್ ದ್ಯಾನ್ ವಾಟರ್. ರಕ್ತ ಸಂಬಂಧ ಬಹಳ ಗಟ್ಟಿಯಾದದ್ದು. ನಿಮ್ಮ ತಂದೆ ತಾಯಿ ವಿಷಯ ಹೇಗೂ ನಂಗೆ ಗೊತ್ತಿಲ್ಲ. ಆದರೆ ಮಗ ತಮಗೆ ತಿಳಿಸದೆ ತನಗಿಷ್ಟವಾದ ಹುಡುಗಿನ ಮದುವೆಯಾದ ಅನ್ನೋ ಒಂದೇ ಕಾರಣಕ್ಕೆ ಜೀವನ ಪೂರ್ತಿ ಅವನ ತೊರೆದುಕೊಳ್ಳೋ ಸ್ವಭಾವ ನಮ್ಮ ಅಮ್ಮ ಅಪ್ಪ ಇಬ್ಬರಿಗೂ ಇಲ್ಲ. ನಮ್ಮದೇ ದೊಡ್ಡ ಬಿಸ್ನೆಸ್ ಇದೆ. ನಾವಿಬ್ಬರೂ ಕೂತು ತಿಂದರೂ ಕರಗದಷ್ಟು ಆಸ್ತಿ ಇದೆ. ನಾವು ಕಲೆ ಸಂಗೀತ ಅಂತ ಆರಾಮವಾಗಿರಬಹುದು, ಅನಿಕೇತನ್ ಉತ್ಸಾಹದಿಂದ ಹೇಳಿದ. ತನ್ನ ಸಂಗೀತದ ಮಾತು ತೆಗೆದೊಡನೆ ಸಿರಿ ಮೆತ್ತಗಾದಳು. ಅನಿಕೇತನ್ ಅವಳ ಮುಂದೆ ಭವಿಷ್ಯದ ರಂಗುರಂಗಾದ ಚಿತ್ರಣ ಮೂಡಿಸಿದ. ಅದನ್ನು ನಿವಾರಿಸಲು ಅವಳಿಗೆ ಚೈತನ್ಯವಿರಲಿಲ್ಲ. ಮುಂದೆ ನಮ್ಮ ತಂದೆ ತಾಯಿನೂ ಸೋತು ನಮ್ಮ ಕಡೆ ಬರಬಹುದು ಅಲ್ವಾ? ಅವಳ ದನಿಯಲ್ಲಿ ಕಾತರದ ನಿರೀಕ್ಷೆ ಇತ್ತು. ಬರದೆ ಎಲ್ಲಿಗೆ ಹೋಗ್ತಾರೆ? ಯಶಸ್ಸು ಅನ್ನೋ ಏಣಿ ಹತ್ತಿದ್ರೆ ಆಕಾಶ ಕೈಯಲ್ಲಿ ಹಿಡಿದು ನಕ್ಷತ್ರಗಳನ್ನು ಎಣಿಸಬಹುದು. ವಿತ್ ಮನಿ ಆ್ಯಂಡ್ ಸಕ್ಸಸ್ ಯು ಕ್ಯಾನ್ ವಾನ್ ದಿ ವರ್ಲ್ಡ್. ಪ್ರಪಂಚ ಕೊಂಡುಕೊಳ್ಳಬಹುದು ಗೊತ್ತಾ? ಅವನ ಮಾತಿನಿಂದ ಅವಳ ಮನಸ್ಸು ಆನಂದ ಹೆಮ್ಮೆಯಿಂದ ಉಬ್ಬಿ ಹೋಗಿತ್ತು. 1 ವಾರ ಕಳೆಯುವಷ್ಟರಲ್ಲಿ ಸಿರಿಗೆ ಯುಗಗಳು ಕಳೆಯಿತೆನ್ನುವಂತೆ ಭಾಸವಾಗಿತ್ತು. ಅವಳು ನಿಂತಲ್ಲಿ ನಿಲ್ಲಲಾರದೆ, ಕುಳಿತಲ್ಲಿ ಕುಳಿತುಕೊಳ್ಳಲಾರದೆ ಚಡಪಡಿಸುತ್ತಿರುವುದನ್ನು ಕಂಡು ಜಲಜಾಕ್ಷಮ್ಮ ಪ್ರಶ್ನಿಸಿದರು. ಏನಾಗಿದೆಯೇ ನಿಂಗೆ? ಪರೀಕ್ಷೆಗೆ ಹೋಗೋ ಹುಡುಗಿಯರಲ್ಲ ನಿನ್ನ ಹಾಗೆ ಆಡ್ತಾರಾ? ಅದೇನೋ ಬರುತ್ತೋ ಅತ್ಲಾಗೆ ಬರೆದಿಟ್ಟು ಬಾ. ಪಾಸಾದ್ರಾಯಿತು, ಇಲ್ದಿದ್ರೆ ಹೋಯ್ತು. ನೀನು ಡಿಗ್ರಿ ತಗೊಂಡು ಯಾವ ರಾಜ್ಯ ಆಳಬೇಕಾಗಿದೆ? ಗೌರಿ ಅವರ ಮಾತಿನ ವರಸೆ ಕೇಳಿ ಬಿದ್ದು ಬಿದ್ದು ನಕ್ಕಳು. ಅಮ್ಮ, ಮದುವೆಯಾದ್ಮೇಲೆ ನಿನಗಂತೂ ಸೌಟ್ ಹಿಡಿಯೋದು ತಪ್ಪಲಿಲ್ಲ. ಡಿಗ್ರಿ ತಗೊಂಡು ರಾಜ್ಯ ಆಳೋಕ್ಕಾಗುತ್ತಾ? ನಮಗೆ ಡೆಮೋಕ್ರಸಿ ಬಂದಮೇಲೆ ರಾಜ ಮಹಾರಾಜರ ಕಾಲ ಎಂದೋ ಮುಗಿದು ಹೋಯಿತು. ಈಗಿನ ಕಾಲದಲ್ಲಿ ಹುಡುಗಿರು ಓದಿ ಡಿಗ್ರಿ ತಗೊಂಡ್ರೆ ಸ್ವಾವಲಂಬಿಯಾಗಿ ಆರ್ಥಿಕವಾಗಿ ಸ್ವತಂತ್ರರಾಗಿ ಮದುವೆಯಾದ್ಮೇಲೂ ತನ್ನತನ ಉಳಿಸಿಕೊಂಡು ಬಾಳಬಹುದು ಅಲ್ವೇನಪ್ಪ? ವಾಸುದೇವರಾಯರು ಪತ್ನಿಯನ್ನೇ ಗದರಿದರು. ಪರೀಕ್ಷೆ ಹತ್ತಿರ ಬರ್ತಿರ್ಬೇಕಾದ್ರೆ ಮನಸ್ಸಿಗೆ ಒಂಥರ ಆತಂಕ ಇರುತ್ತೆ. ಹಾಗಂತ ನಮ್ಮ ಮಗುನ ನಾವೇ ಡಿಸ್ಕರೇಜ್ ಮಾಡೋದಾ? ತಂದೆಯ ಅಮಿತ ವಾತ್ಸಲ್ಯಕ್ಕೆ ಸಿರಿಯ ಕಂಗಳಲ್ಲಿ ನೀರಾಡಿತು. ಇನ್ನೆರಡು ದಿನಗಳಲ್ಲಿ ತಾನು ನಾಗಪುರಕ್ಕೆ ಅನಿಕೇತನ್ ಜೊತೆ ಹೊರಟು ಹೋಗುವೆನೆಂದು ಅವರು ಕನಸಿನಲ್ಲೂ ಎಣಿಸಿರಲಾರರು. ತಮ್ಮ ಮನೆತನದ ಮರ್ಯಾದೆಗೆ ಮಸಿ ಬಳಿದು ತಾನು ಅವನೊಡನೆ ಹೇಳದೆ ಕೇಳದೆ ಓಡಿ ಹೋಗುತ್ತಿರುವುದು ಸರಿಯೇ? ಅನಿಕೇತನ್ನ ಮೇಲೆ ಪ್ರೀತಿ ಪ್ರಾಮಾಣಿಕವಾಗಿದ್ದರೆ ತಾನು ಬದುಕಿದಂತೆ. ಆದರೆ ಅವನು ಸಂದರ್ಭಗಳ ಗುಲಾಮನಾಗಿ ತನ್ನ ಕೈ ಬಿಟ್ಟರೆ ತಂದೆ ತಾಯಿಗೆ ಮುಖ ತೋರಿಸುವ ಧೈರ್ಯ ತನಗಿರುತ್ತದೆಯೇ? ಅತ್ತ ಹೆತ್ತವರನ್ನು ತೊರೆಯಲಾರದೆ, ಇತ್ತ ಅನಿಕೇತ್ನ ಒಲವನ್ನು ಕಳೆದುಕೊಳ್ಳಲಾರದೆ ಸಿರಿ ಕಂಗೆಟ್ಟಳು. ಅನಿರೀಕ್ಷಿತವಾಗಿ ಒದಗಿದ ಮಾನಸಿಕ ಒತ್ತಡದಿಂದಲೂ ಏನೋ ಅವಳು ಬೆಳಿಗ್ಗೆ ಎದ್ದಾಗ ಮೈ ಸುಡುತ್ತಿತ್ತು. ರಾಯರು ಮನೆಗೆ ಡಾಕ್ಟರನ್ನು ಕರೆಸಿದರು. ಅವರು ವೈರಲ್ ಫೀವರ್ ಎಂದು ತೀರ್ಪು ನೀಡಿದ ಮೇಲೆ ಕೊಂಚ ಸಮಾಧಾನಗೊಂಡರು. ಜಲಜಾಕ್ಷಮ್ಮ ಸಿರಿಯ ಹಣೆಯ ಮೇಲೆ ಒದ್ದೆ ವಸ್ತ್ರ ಹಾಕುತ್ತಾ ಕಂಗಾಲಾಗಿ ಕುಳಿತಿದ್ದರು. ಸಿರಿ, ನೀನು ಎಕ್ಸಾಮ್ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ. ನಿನ್ನ ಫ್ರೆಂಡ್ ಗಾಯತ್ರಿ ಹತ್ರ ನೋಟ್ ಇಸ್ಕೊಂಡು ಬರ್ತೀನಿ. ಗೌರಿ ಅಕ್ಕನಿಗೆ ಅಭಯ ನೀಡಿದಳು. ಅವರೆಲ್ಲರ ಅಚ್ಚಳಿಯದ ಪ್ರೀತಿ ಕಂಡು ಸಿರಿ ಬಿಕ್ಕಿದಳು. ಅಮ್ಮ, ನಾನು ಜೀವನದಲ್ಲಿ ಏನೇ ತಪ್ಪು ಮಾಡಿದ್ರೂ ನನ್ನ ನೀನು ಅಪ್ಪ ಕ್ಷಮಿಸ್ತೀರಿ ತಾನೆ? ಜಲಜಾಕ್ಷಮ್ಮ ತಮ್ಮ ಸೆರಗಿನಂಚಿನಿಂದ ಅವಳ ಕಣ್ಣೊರೆಸಿದರು. ಅಯ್ಯೋ ಹುಚ್ಚು ಹುಡುಗಿ, ಏನು ತಪ್ಪು ಮಾಡಿದ್ದೀಯಂಥದ್ದು? ಮಕ್ಕಳು ಮಾಡಿದ ತಪ್ಪನ್ನು ಹೆತ್ತವರಲ್ಲದೆ ಇನ್ಯಾರು ಹೊಟ್ಟೆಗೆ ಹಾಕ್ಕೊಂಡು ಕ್ಷಮಿಸಬೇಕು? ರಾಯರು ಸಿರಿಯ ತಲೆ ಸವರಿದರು. ಬಹುಶಃ ಅವತ್ತು ಕಾಲೇಜಿನ ಫಂಕ್ಷನ್ನಲ್ಲಿ ಹಾಡಿದ್ದೇ ಮನಸ್ಸಿಗೆ ಹಚ್ಕೊಂಡು ಬಿಟ್ಟಿದ್ದಾಳೆ ಅಂತ ಕಾಣಿಸುತ್ತೆ. ಏನಮ್ಮ ಸಿರಿ, ನೀನಿಷ್ಟು ಸೆನ್ಸಿಟಿವ್ ಆದರೆ ಹೇಗೆ? ಸಿರಿ ಮಾತನಾಡದೆ ಕಣ್ಣು ಮುಚ್ಚಿಕೊಂಡಳು. ಶಸ್ತ್ರ ಹಿಡಿದವರ ಎದುರಿಗೆ ಕಾದಾಡಬಹುದು, ಬಿರುಸು ಮಾತುಗಳ ಬಾಣಗಳಿಗೆ ಎದೆಕೊಟ್ಟು ನಿಲ್ಲಬಹುದು. ಆದರೆ ಕಪಟವೇ ಅರಿಯದ ಇಂತಹ ನಿಷ್ಕಲ್ಮಶ ಹೃದಯಗಳಿಗೆ ಪೆಟ್ಟು ಕೊಡುವ ಕೆಲಸ ಮಾತ್ರ ಅತ್ಯಂತ ಕಠಿಣವಾದುದು. ದೇವರೇ, ನಾಡಿದ್ದು ಈ ಮನೆ ಬಿಟ್ಟು ಹೊರಡುವುದಕ್ಕೆ ನನಗೆ ಧೈರ್ಯ ನೀಡು ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸಿದಳು. ಮರುದಿನ ಜ್ವರ ಇಳಿಮುಖವಾದರೂ ದೇಹಕ್ಕೆ ಸುಸ್ತು ಆವರಿಸಿತ್ತು. 7 ಗಂಟೆ ಹೊತ್ತಿಗೆ ನೀನು ರೈಲ್ವೆ ಸ್ಟೇಷನ್ಗೆ ಬಂದು ಬಿಡು. ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. 8:15 ಗಂಟೆಗೆ ಟ್ರೈನ್ ಇದೆ. ಖಂಡಿತ ಮಿಸ್ ಮಾಡಬೇಡ ಸಿರಿ. ಐ ಲವ್ ಯು ಆ್ಯಂಡ್ ಐ ರಿಲೈ ಆನ್ ಯು. ಬರ್ತೀಯ ತಾನೆ ಎಂದು ಅನಿಕೇತನ್ ಕೊನೆಯ ಬಾರಿಗೆ ಭೇಟಿಯಾದಾಗ ಭಾವುಕನಾಗಿ ಕೇಳಿದಾಗ ಸಿರಿ ಹೃದಯ ತುಂಬಿ ನುಡಿದಿದ್ದಳು. ಟ್ರಸ್ಟ್ ಮೀ ಅನಿ, ನಾನು ಖಂಡಿತ ಬರ್ತೀನಿ. ಆಗ ದನಿಯಲ್ಲಿದ್ದ ಸ್ಥೈರ್ಯ ದೃಢತೆ ಮನೆಗೆ ಬಂದ ಮೇಲೆ ಮನಸ್ಸಿನಲ್ಲಿ ಉಳಿದಿರಲಿಲ್ಲ. ಅವಳು ಅಸ್ವಸ್ಥಳಾದ ದಿನದಿಂದ ಅವಳಲ್ಲಿ ಮನೆ ಮಾಡಿದ ಧೈರ್ಯ ಅಡಗಿ ಹೋಯಿತು. ತಂದೆ ತಾಯಿಯರ ವಾತ್ಸಲ್ಯ ಶೃಂಖಲೆಯಿಂದ ಬಿಡುಗಡೆ ಹೊಂದಲು ಅವಳ ಮನ ಅಳುಕಿತ್ತು. ಸಿರಿಯ ಆರೋಗ್ಯ ಸುಧಾರಿಸಿದ ಸಂತೋಷಕ್ಕಾಗಿ ಜಲಜಾಕ್ಷಮ್ಮ ಅವಳಿಗೆ ಪ್ರಿಯವಾದ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿ ಅಕ್ಕರೆಯಿಂದ ಬಡಿಸಿದರು. 2 ದಿನಗಳಿಂದ ಸರಿಯಾಗಿ ಊಟ ಮಾಡಿಲ್ಲ. ಈಗಲಾದರೂ ಹೊಟ್ಟೆ ತುಂಬ ಊಟ ಮಾಡು. ಜ್ವರದಿಂದ ಮರಗಟ್ಟಿದ ನಾಲಿಗೆಗೆ ಚಿತ್ರಾನ್ನ ಬಹುವಾಗಿ ರುಚಿಸಿತ್ತು. ತನ್ನ ಯೋಗಕ್ಷೇಮಕ್ಕಾಗಿ ಒದ್ದಾಡುವ ಮಮತೆಯ ಸಾನ್ನಿಧ್ಯ ಬಿಟ್ಟು ಪ್ರೇಮದ ನೂಲಿನೆಳೆ ಹಿಡಿದು ಊರು ಬಿಟ್ಟೆ ಹೊರಡಲು ಯೋಜನೆ ಮಾಡಿರುವ ತನ್ನ ಬಗ್ಗೆಯೇ ಸಿರಿಗೆ ಜಿಗುಪ್ಸೆ ಉಂಟಾಯಿತು. ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರಿಗೆ ಅರ್ಚನೆ ಮಾಡಿಸಿಕೊಂಡು ಬರೋಣ ಬಾರೆ ಸಿರಿ. ಯಾಕೋ ಜ್ವರದಿಂದ ಎದ್ಮೇಲೆ ನಿನ್ನ ಮುಖ ಮಂಕಾಗಿ ಹೋಯಿತು. ಸರಿಯಾಗಿ ಚೇತರಿಸಿಕೊಂಡೇ ಇಲ್ಲ. ಜಲಜಾಕ್ಷಮ್ಮ ಅವಳನ್ನು ಒತ್ತಾಯ ಮಾಡಿ ದೇವಸ್ಥಾನಕ್ಕೆ ಕರೆದೊಯ್ದಾಗ ಸಿರಿ ಸ್ನಿಗ್ಧವಾಗಿ ಕಾಣುತ್ತಿದ್ದ ದೇವತಾ ಮೂರ್ತಿಗೆ ಭಕ್ತಿಪೂರ್ವಕವಾಗಿ ನಮಿಸಿದಳು. ನನಗೇನು ಮಾಡಲು ತೋಚುತ್ತಿಲ್ಲ, ನೀನೇ ದಾರಿ ತೋರಬೇಕು. ರಾತ್ರಿ ಊಟವಾದ ಮೇಲೆ ಸಿರಿ
ಬೀರುವಿನಲ್ಲಿದ್ದ ತನ್ನ ಬಟ್ಟೆ ಬರೆಗಳನ್ನು ಹರಡಿಕೊಂಡು ಕುಳಿತಾಗ ಗೌರಿಗೆ ಆಶ್ಚರ್ಯವಾಯಿತು. ಯಾಕೆ ಸಿರಿ, ಬಟ್ಟೆಯೆಲ್ಲ ಹೀಗೆ ಕಿತ್ತು ಹಾಕಿದೀಯಾ? ಈ ರಾತ್ರಿ ಹೊತ್ತಿನಲ್ಲಿ ಎಲ್ಲ ಮಡಿಸಿಡ್ತಿದೀಯಾ? ನಾನು ಹೆಲ್ಪ್ ಮಾಡ್ಲಾ? ಸಿರಿ ಉಗುಳು ನುಂಗಿದಳು. ಆಗಲಿ, ಒಳ್ಳೊಳ್ಳೆ ಬಟ್ಟೆಗಳೆಲ್ಲ ಈ ಸೂಟ್ ಕೇಸ್ನಲ್ಲಿ ಹಾಕಿ ಕೊಡ್ತೀಯಾ? ಬೀರುವಿನಲ್ಲಿದ್ದರೆ ಹಳೆ ಬಟ್ಟೆಗಳ ಜೊತೆ ಮಿಕ್ಸಪ್ ಆಗಿ ಹೋಗುತ್ತೆ. ಬೇಡ್ವೆ ಸಿರಿ, ನಿನ್ನ ಫಾರ್ಮಲ್ ವೇರ್ಗಳೆಲ್ಲ ಹೀಗೆ ಸೂಟ್ ಕೇಸ್ನಲ್ಲಿ ಮಡಿಸಿಟ್ರೆ ಪ್ಲೀಟ್ಸ್ ಎಲ್ಲ ಕೆಟ್ಟು ಹೋಗುತ್ತೆ. ಹೊಸ ಬಟ್ಟೆಗಳನ್ನು ಬೀರುವಿನಲ್ಲಿಟ್ಟುಕೊಂಡು ಹಳೆಯದೆಲ್ಲ ಈ ಪೆಟ್ಟಿಗೆಗೆ ತುಂಬು ಹೇಳ್ತೀನಿ. ತಂಗಿಯ ಮಾತಿಗೆ ಸಿರಿ ಹುಬ್ಬು ಗಂಟಿಕ್ಕಿದಳು. ನನಗೆ ಹೆಲ್ಪ್ ಮಾಡೋಕ್ಕಾಗದೇ ಇದ್ದರೆ ಮಲ್ಕೋ ಹೋಗು, ಸುಮ್ಮನೆ ಅಡ್ವೈಸ್ ಕೊಟ್ಟು ತಲೆ ತಿನ್ನಬೇಡ. ಗೌರಿ ಮರು ಮಾತಾಡದೆ ಬೆಲೆ ಬಾಳುವ ಸೀರೆಯ ಬಟ್ಟೆಗಳನ್ನು ಸೂಟ್ಕೇಸಿಗೆ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟು ಅದರ ಜಿಪ್ ಹಾಕುತ್ತಾ, ಏನೇ ಸಿರಿ, ಗಂಟು ಮೂಟೆ ಕಟ್ಕೊಂಡು ಊರು ಬಿಟ್ಟು ಹೋಗೋಣ ಅಂತ ಏನಾದರೂ ಪ್ಲ್ಯಾನ್ ಮಾಡಿದೀಯಾ? ಈ ಟೈಮ್ನಲ್ಲಿ ಇದೇನು ಬಟ್ಟೆಗಳನ್ನು ಪ್ಯಾಕ್ ಮಾಡೋ ಹುಚ್ಚುತನ ಎಂದು ಕುಚೋದ್ಯದಿಂದ ನುಡಿದಾಗ ಸಿರಿಯ ಮುಖ ಕಪ್ಪಿಟ್ಟಿತು. ಅವಳು ಎಂದಿನಂತೆ ಮಾತಿಗೆ ಮಾತು ಜೋಡಿಸಿ ತನ್ನೊಂದಿಗೆ ವಾದ ಮಾಡದೆ ಮಂಚದ ಮೇಲೆ ಮುಸುಕು ಬೀರಿ ಮಲಗಿದಾಗ ಗೌರಿ ಅಚ್ಚರಿಗೊಂಡಳು. ಅವಳು ಹತ್ತಿರ ಬಂದು ಸಿರಿಯ ಮುಖಕ್ಕೆ ಎಳೆದ ಮುಸುಕು ತೆಗೆದಾಗ ಅವಳ ಕಣ್ತುಂಬ ಮೂಡಿದ್ದು ಕಂಬನಿ ಕಂಡು ಗಾಬರಿಯಾದಳು. ಸಾರಿ ಕಣೆ, ನಾನು ಸುಮ್ಮನೆ ನಿನ್ನನ್ನು ರೇಗಿಸಿದ್ರೆ ನೀನು ಅದನ್ನೇ ಸೀರಿಯಸ್ ಆಗಿ ತಗೊಳ್ಳೋದಾ? ನೀನು ಈ ಮನೆ ಬಿಟ್ಟು ಹೋದರೆ ನಾನು ಸಂತೋಷವಾಗಿರ್ತೀನಾ ಎಂದು ಗೌರಿ ಅವಳನ್ನು ತಬ್ಬಿಕೊಂಡಾಗ ಸಿರಿಯ ಅಳುವಿನ್ನೂ ಹೆಚ್ಚಾಯಿತು. ಗೌರಿ ಬೇರೆ ದಾರಿ ತೋರದೆ, ಅಮ್ಮ ಇಲ್ಲಿ ನೋಡು ಬಾ, ಸಿರಿ ಸುಮ್ಮನೆ ಅಳ್ತಿದ್ದಾಳೆ, ಮಾತಾಡಿಸಿದ್ರೂ ಮಾತೇ ಆಡಲ್ಲ ಎಂದು ತಾಯಿಯನ್ನು ಕೂಗಿದಾಗ ತಮ್ಮ ರೂಮಿನಲ್ಲಿ ಸೊಳ್ಳೆ ಪರದೆ ಇಳಿಬಿಡುತ್ತಿದ್ದ ಜಲಜಾಕ್ಷಮ್ಮ ಎದ್ದು ಬಂದರು. ಇದೇನಮ್ಮ ಸಿರಿ, ಇದ್ದಕ್ಕಿದ್ದ ಹಾಗೆ ಇಷ್ಟು ಸೆನ್ಸಿಟಿವ್ ಆಗಿಬಿಟ್ಟಿದ್ದಾಳೆ? ಏನೋ ತಮಾಷೆಗೆ ಕೀಟಲೆ ಮಾಡಿದ್ದಕ್ಕೆ ಯಾರು ಹೊಡೆದೇ ಬಿಟ್ಟರು ಅನ್ನೋ ಹಾಗೆ ಅಳ್ತಾ ಕೂತಿದ್ದಾಳೆ. ಗೌರಿ ತಾಯಿಯ ಬಳಿ ದೂರಿದ್ದಳು. ಯಾಕೆ ಸಿರಿ, ಏನಾಯಿತು? ಗೌರಿ, ನಿಂಗೆ ಎಷ್ಟು ಸಲ ಹೇಳಿದ್ದೀನಿ, ಹುಡುಗಾಟಕ್ಕೂ ಸಮಯ ಬೇಡವಾ? ಅವಳನ್ನ ಯಾಕೆ ರೇಗಿಸಿದೆ? ನೀನೇನೇ ಸಿರಿ, ಸದಾ ಅವಳ ಜೊತೆ ಜಗಳಕ್ಕೆ ಸಿದ್ಧವಾಗಿ ನಿಲ್ಲೋ ಅಂಥವಳು ನೀನು ಹೀಗೆ ಅಳೋದಾ? ಜಲಜಾಕ್ಷಮ್ಮ ಮಗಳ ಬಳಿ ಬಂದು ಕುಳಿತಾಗ ಸಿರಿ ಅವರಿಗೆ ತೆಕ್ಕೆ ಬಿದ್ದಳು. ಅಮ್ಮ, ನಾನಿವತ್ತು ನಿನ್ನ ಜೊತೆಯಲ್ಲಿ ಮಲಗ್ತೀನಿ, ಯಾಕೋ ತುಂಬ ಭಯವಾಗ್ತಿದೆ. ಜಲಜಾಕ್ಷಮ್ಮನ ಮುಖ ಮೃದುವಾದರೂ ಕಣ್ಣುಗಳು ಗಂಭೀರವಾದವು. ಯಾರ ಹಾಳು ಕಣ್ಣು ನಿನ್ನ ಮೇಲೆ ಬಿತ್ತೋ ಏನೋ, ನಾಳೆ ಗಾಳಿ ಆಂಜನೇಯನ ಗುಡಿಗೆ ಹೋಗಿ ಯಂತ್ರ ತಂದು ಕಟ್ತೀನಿ, ಎಲ್ಲ ಗ್ರಹಚಾರಗಳು ಹೊರಟು ಹೋಗುತ್ತೆ. ಬಾ, ನಮ್ಮ ಜೊತೆನೇ ಮಲ್ಕೋ. ಅಮ್ಮ ನಾನು, ಗೌರಿ ಗೋಗರೆದಳು. ನೀನೊಬ್ಳು ಬಾಕಿ ಇದ್ದೆ, ನಡಿ, ಹೇಗೋ ಜಾಗ ಮಾಡಿಕೊಂಡು ಮಲಗೋಣ. ಜಲಜಾಕ್ಷಮ್ಮ ನಸು ಮುನಿದು ಮಕ್ಕಳನ್ನು ಕರೆದೊಯ್ದರು. ತಂದೆ ತಾಯಿಯರ ಮಧ್ಯದಲ್ಲಿ ಗೌರಿಯೊಡನೆ ಮಲಗಿದಾಗ ಸಿರಿಯ ಉದ್ವಿಗ್ನಗೊಂಡ ಮನಸ್ಸು ಶಾಂತವಾಯಿತು. ಈ ಮಮತೆಯ ಮಡಲಿಗಿಂತ ಬೇರೆ ಸ್ವರ್ಗ ಬೇರೊಂದಿಲ್ಲ ಎಂದುಕೊಂಡಳು. ಇಲ್ಲಿ ನೋಡಿದರೆ ಇವರಿಬ್ಬರನ್ನ ಮದುವೆಯಾಗುವ ವಯಸ್ಸು ಬಂದರೂ ಎಳೆ ಮಕ್ಕಳ ಹಾಗೆ ನಮ್ಮ ಜೊತೆ ಬಂದು ಮಲಗಿದ್ದಾರೆ. ಜಲಜಾಕ್ಷಮ್ಮ ನಗುತ್ತಾ ಪತಿಗೆ ಹೇಳಿದಾಗ ರಾಯರು ಮಕ್ಕಳಿಬ್ಬರಿಗೂ ಕಂಬಳಿ ಹೊದಿಸುತ್ತಾ ಗೊಣಗಿದರು. ಸದ್ಯ ಈ ಪರೀಕ್ಷೆಗಳ ಕಾಟ ಕಳೆದರೆ ಸಾಕಾಗಿದೆ. ಮಕ್ಕಳನ್ನ ಗೋಳು ಹೊಯ್ದುಕೊಳ್ಳೋಕೆ ಯಾಕಾದರೂ ಪರೀಕ್ಷೆಗಳಿರ್ತಾರೋ? ಆ ಹೆದರಿಕೆಗೆ ಸಿರಿ ಅಷ್ಟು ಕಂಗಾಲಾಗಿರೋದು. ಎಲ್ಲರೂ ಮಲಗಿದ ಎಷ್ಟೋ ಹೊತ್ತಿನ ಮೇಲೆ ಸಿರಿಯ ಕಂಗಳಿಗೆ ನಿದ್ದೆ ಆವರಿಸಿತು. ಬೆಳಿಗ್ಗೆ ಸಿರಿಗೆ ಎಚ್ಚರವಾದಾಗ ಸೂರ್ಯನ ಬೆಳಕು ಕಿಟಕಿಯಿಂದ ಪ್ರಖರವಾಗಿ ಬೀಳುತ್ತಿತ್ತು. ದೇವರ ಮನೆಯಿಂದ ತಂದೆ ಕಂಚಿನ ಕಂಠದಿಂದ ಮಂತ್ರ ಹೇಳುತ್ತಿದ್ದ ದನಿ. ಅಡುಗೆ ಮನೆಯಲ್ಲಿ ಗೌರಿ ಉತ್ಸಾಹದಿಂದ ತಾಯಿಗೆ ತನ್ನ ಕಾಲೇಜಿನಲ್ಲಿ ನಡೆದ ಪ್ರಕರಣವನ್ನು ವಿವರಿಸುತ್ತಿದ್ದುದನ್ನು ಸಿರಿ ಮಲಗಿದಲ್ಲೇ ಆಲಿಸುತ್ತಿದ್ದಳು. ತಾನು ಈ ಮನೆಯಲ್ಲಿರುವುದು ಇದೇ ಕೊನೆಯ ದಿನ ಎಂದು ಅರಿವಾದಾಗ ಅವಳಿಗೇಕೋ ಏಳಲು ಮನಸ್ಸಾಗಲಿಲ್ಲ. ಅವಳ ದೃಷ್ಟಿ ಎದುರಿಗೆ ತೂಗು ಹಾಕಿದ್ದ ತಮ್ಮ ಸಂಸಾರದ ಭಾವಚಿತ್ರದತ್ತ ಹರಿಯಿತು. ತಾನು ಗೌರಿ 8-10 ವರ್ಷದವರಿದ್ದಾಗ ಮಗಳು ಗೌರಿಯನ್ನು ಕಂಡರೆ ಅಮ್ಮನಿಗೆ ತುಸು ಅಕ್ಕರೆ ಹೆಚ್ಚು. ತಂದೆ ತಾಯಿಯ ಮುಖದ ಮೇಲಿದ್ದ ಸಂತೃಪ್ತ ನಗೆ ಕಂಡು ಅವಳ ಮನಸ್ಸು ಅಲ್ಲೋಲ ಕಲ್ಲೋಲವಾಯಿತು. ಆ ನಗೆಯನ್ನು ಅಳಿಸುವ ಪಾಪದ ಕೆಲಸ ತನ್ನಿಂದಾಗಬೇಕೆ? ಮಕ್ಕಳ ಭವಿಷ್ಯದ ಬಗ್ಗೆ ನೂರಾರು ಆಸೆಗಳನ್ನು ಹೊತ್ತಿರುವ ಹೆತ್ತವರ ಆಶಾ ಗೋಪುರಕ್ಕೆ ತಾನೇ ಕಲ್ಲು ತೂರಬೇಕೆ? ಹಾಲುಕ್ಕಿದಂತೆ ಸಂತೋಷ ಸಮೃದ್ಧವಾದ ತನ್ನ ಮನೆಗೆ ತಾನು ಹಾಲಾಹಲ ಬೆರೆಸುವುದೇ? ತಂದೆ ತಾಯಿಯನ್ನು ವಂಚಿಸುವಂತಹ ಘೋರ ಅನ್ಯಾಯ ತಾನು ಮಾಡಬಾರದು. ತಾನು ಅನಿಕೇತ್ನನ್ನು ಮರೆತು ಅವನಿಂದ ದೂರವಾಗಲೇಬೇಕು. ಅವನ ಮನಸ್ಸು 2 ದಿನ ಘಾಸಿಕೊಳ್ಳಬಹುದು. ತಾನೇನು ಅತಿಶಯವಾದ ಹುಡುಗಿಯೇ? ತಾನು ಅವನನ್ನು ತೊರೆದ ಮಾತ್ರಕ್ಕೆ ಅವನ ಜೀವನವೇನು ಸಮಾಪ್ತಿಯಾಗುವುದಿಲ್ಲ. ತನಗಿಂತ ಅನುರೂಪಳಾದ ಹುಡುಗಿಯನ್ನು ಅವನು ಮದುವೆಯಾದರೆ ಸುಲಭವಾಗಿ ತನ್ನನ್ನು ಮರೆತು ಬಿಡುತ್ತಾನೆ. ತಾನು ಸಿರಿ ದಿಗ್ಗನೆದ್ದು ಕುಳಿತಳು. ಹೌದು, ತಾನು ಅವನನ್ನು ಬದುಕಿನಿಂದ ನಿವಾರಿಸಿಕೊಳ್ಳಬೇಕು. ಬೆಳೆದ ಮನೆ, ಅಕ್ಕರೆಯ ಬಂಧನಗಳನ್ನು ತೊರೆದು ಅವನೊಡನೆ ಕಂಡರಿಯದ ಊರಿಗೆ ಹೋಗುವ ಎದೆಗಾರಿಕೆ ತನಗಿಲ್ಲ. ತನ್ನಂತಹ ಅಂಜುಕುಳಿ ಪ್ರೀತಿಯ ಪ್ರವಾಹಕ್ಕೆ ಧುಮುಕಲೇಬಾರದಿತ್ತು. ಅಲೆಗಳೊಡನೆ ಈಜಿಕೊಂಡು ಹೋಗಲಾರದೆ ಮುಳುಗುವುದಕ್ಕಿಂತ ಹಿಂದಿರುಗಿ ದಡವನ್ನು ಸುರಕ್ಷಿತವಾಗಿ ಸೇರಿಕೊಳ್ಳುವುದೇ ಉತ್ತಮ. ಅವಳ ನಿರ್ಧಾರ ದೃಢವಾದಾಗ ಅವಳು ಲವಲವಿಕೆಯಿಂದ ಎದ್ದಳು. ಸಿರಿ ಗೆಲುವಾಗಿರುವುದನ್ನು ಕಂಡು ಮನೆಯವರಿಗೂ ಸಂತೋಷವಾಯಿತು. ಆ ದಿನವೆಲ್ಲ ಸಿರಿ ಮನೆ ಬಿಟ್ಟು ಹೊರಗೆ ತಲೆ ಇಡಲಿಲ್ಲ. ಯಾಕೋ ಕಾಲೇಜಿಗೆ ಹೋಗೋಕೆ ಮೂಡಿಲ್ಲಮ್ಮ, ಮನೆಯಲ್ಲೇ ಕೂತು ಓದಿಕೊಳ್ತೀನಿ ಎಂದಾಗ ಜಲಜಾಕ್ಷಮ್ಮ ಅವಳನ್ನು ಬಲವಂತ ಮಾಡಲಿಲ್ಲ. ತಂದೆ ಆಫೀಸಿಗೆ, ಗೌರಿ ಕಾಲೇಜಿಗೆ ಹೋದ ಮೇಲೆ ಚಿಂತೆಯ ಕೀಟ ಅವಳ ತಲೆಯನ್ನು ಕೊರೆಯಲಾರಂಭಿಸಿತು. ಅನಿಕೇತನಿಂದು ತನಗಾಗಿ ರೈಲ್ವೆ ಸ್ಟೇಷನ್ನಲ್ಲಿ ಕಾಯುತ್ತಿರುತ್ತಾನೆ. ತಾನು ಬಾರದಿರುವುದು ಕಂಡು ಎಷ್ಟು ಆತಂಕ ಪಡುವನೋ. ತಮ್ಮ ಮನೆಯಲ್ಲಿ ಫೋನ್ ಇಲ್ಲ. ಮನೆಯವರಿಗೂ ಅವನು ತನ್ನನ್ನು ಹುಡುಕಿಕೊಂಡು ಬಂದುಬಿಟ್ಟರೆ? ಆ ದಿನವೆಲ್ಲ ಅವಳು ಅಶಾಂತಿಯಿಂದಲೇ ಕಳೆದಳು. ಅವಳ ಹೆದರಿಕೆಯಂತೆ ಅನಿಕೇತನ ಸುಳಿವೇ ಕಾಣಲಿಲ್ಲ. ಆ ದಿನ ಕಳೆಯುವವರೆಗೂ ಸ್ವಲ್ಪ ಗೇಟಿನ ಸದ್ದಾದರೂ ಸಿರಿಗೆ ಎದೆ ಹೊಡೆದುಕೊಳ್ಳುತ್ತಿತ್ತು.
ರಾತ್ರಿ ಆಗುವ ತನಕ ಪ್ರತಿಯೊಂದು ಗಳಿಗೆಯನ್ನು ಕಳೆಯುವುದು ದುರ್ಭರವೆನಿಸುತ್ತಿತ್ತು. ಅವಳು ಎಣಿಸುವಂತೆ ಯಾವ ಅಹಿತಕರ ಘಟನೆಯೂ ನಡೆಯಲಿಲ್ಲ. ಸಿರಿಗಂತೂ ಆ ವರ್ಷದ ಪರೀಕ್ಷೆಗೆ ಕುಳಿತುಕೊಳ್ಳಲು ಆಸಕ್ತಿಯೇ ಇರಲಿಲ್ಲ. ಈ ಸಲ ಎಷ್ಟಾಗುತ್ತೋ ಅಷ್ಟು ಬರೆದು ಬಂದ್ಬಿಡು ಸಿರಿ, ಅದೃಷ್ಟವಶಾತ್ ಪಾಸ್ ಆದರೆ ದೇವರ ದಯೆ, ಇಲ್ಲಿದ್ರೆ ಇನ್ನೊಂದು ಸಲ ಅಪಿಯರ್ ಆದರೆ ಆಯಿತು. ವ್ಯರ್ಥವಾಗಿ ಪರೀಕ್ಷೆಗೆ ಹೋಗದೆ 1 ವರ್ಷ ವೇಸ್ಟ್ ಮಾಡಿಕೊಳ್ಳಬೇಡ, ರಾಯರು ಸಲಹೆ ನೀಡಿದರು. ಮಗಳ ಪ್ರೇಮದ ಅಪಜಯವನ್ನು ಅವರು ಕನಸಿನಲ್ಲೂ ಊಹಿಸಿಕೊಳ್ಳಲಾರದವರಾಗಿದ್ದರು. ಅನಿಕೇತನ ಜೊತೆ ಓಡಾಟದಲ್ಲಿ ನಿರತಳಾಗಿದ್ದ ಸಿರಿಗೆ ಕಾಲೇಜಿನ ಪಾಠಗಳಾವುದೂ ಗೊತ್ತಿರಲಿಲ್ಲ. ಈಗ ಏಕಾಏಕಿ ಪರೀಕ್ಷೆಗೆ ಕುಳಿತುಕೊಂಡು ಅನುತ್ತೀರ್ಣಳಾದರೆ ಅವಮಾನ ಎನಿಸಿದರು. ಮನೆಯಲ್ಲಿ ಪರೀಕ್ಷೆ ತಪ್ಪಿಸಿಕೊಳ್ಳಲು ಯಾವ ಕಾರಣವೂ ಹೇಳಲಾಗದೆ ಅತ್ತೆ ಮನೆಗೆ ಕಾಲಿಡುವ ನವ ವಧುವಿನಂತೆ ಆತಂಕ ಕಳವಳದ ಹೃದಯ ಹೊತ್ತು ಕಾಲೇಜಿನ ಕ್ಯಾಂಪಸ್ಗೆ ಕಾಲಿಟ್ಟಳು. ಅನಿಕೇತನ್ ಎಲ್ಲೂ ಕಣ್ಣಿಗೆ ಬೀಳದಿದ್ದಾಗ ನಿರಾಳವಾಗಿ ಉಸಿರಾಡಿದರು. ಮನಸ್ಸು ಒಮ್ಮೆ ಅವನನ್ನು ಕಂಡು ಕ್ಷಮಾಪಣೆ ಬೇಡಬೇಕೆಂದು ಹಂಬಲಿಸಿತ್ತು. ಅವಳು ಕೊನೆಯ ಪೇಪರ್ ಬರೆದು ಹೊರಬಂದಾಗ ಆರ್ಟ್ಸ್ ವಿಭಾಗದ ಅನಿಕೇತನ ಸಹಪಾಠಿ ಸುಮನ್ ಎದುರಾದಳು. ಹಾಯ್ ಸಿರಿ, ಹೇಗೆ ಮಾಡಿದೀಯ ಎಕ್ಸಾಮ್ನಲ್ಲಿ? ಪರವಾಗಿಲ್ಲ, ಇನ್ನೂ ನಮಗೆ ಪ್ರಾಕ್ಟಿಕಲ್ಸ್ ಬಾಕಿ ಇದೆ. ನಿಮ್ಮದೇ ಈಸಿ, ಒಂದೇ ಸಲಕ್ಕೆ ಎಕ್ಸಾಮ್ ಮುಗಿಸಿಕೊಂಡು ಬಿಡ್ತೀರಿ. ಸಿರಿ ನಕ್ಕಳು. ದಿ ಗ್ರಾಸ್ ಲುಕ್ಸ್ ಗ್ರೀನರ್ ಆನ್ ದಿ ಅದರ್ ಸೈಡ್ ಅಂತಾರಲ್ಲ ಹಾಗೆ. ನೀವು ಸೈನ್ಸ್ನವರು ಮಕ್ಕಿ ಉರು ಹೊಡೆದು ಆನ್ಸರ್ಸ್ ಬರೆದ್ರೂ ನಡೆಯುತ್ತೆ. ನಾವು ಎಷ್ಟು ಓದಿಕೊಂಡು ಬರೆದ್ರೂ ಪುಟಗಟ್ಟಲೆ ಎಲಾಬೋರೇಟ್ ಮಾಡೋ ಹೊತ್ತಿಗೆ ನಮ್ಮ ಕೈ ಬಿದ್ದು ಹೋಗಿರುತ್ತೆ. ಅಷ್ಟೆಲ್ಲ ಕಷ್ಟಪಟ್ಟರೂ ನಿಮ್ಮಷ್ಟು ಜಾಸ್ತಿ ಪರ್ಸೆಂಟೇಜ್ ಮಾರ್ಕ್ಸ್ ನಮಗೆ ಸಿಗಲ್ಲ. ಸುಮನ್ ಹೇಳಿದಾಗ ಸಿರಿ ಅವಳ ಕೆನ್ನೆ ಹಿಂಡಿದಳು. ಎಜುಕೇಷನ್ ಡಿಪಾರ್ಟ್ಮೆಂಟ್ ನಿನ್ನ ಕೈಗೆ ಬಂದರೆ ನಮ್ಮ ಪರೀಕ್ಷೆ ಸಿಸ್ಟಮೇ ಚೇಂಜ್ ಮಾಡಿಬಿಡುವೆಂತೆ ಸುಮ್ಮನಿರು. ಅಂದಹಾಗೆ ಸಿರಿ, ಅನಿಕೇತನ್ ವಿಷಯ ಗೊತ್ತಾಯ್ತಾ? ಸುಮನ್ನ ಪ್ರಶ್ನೆಗೆ ಸಿರಿಯ ಎದೆ ಧಸಕ್ಕೆನಿತ್ತು. ಯಾವ ಅನಿಕೇತನ್ ಎನ್ನುವಾಗ ಅವಳ ದನಿ ಕಂಪಿಸಿತು. ಅದೇ ನಮ್ಮ ಸ್ಟೂಡೆಂಟ್ಸ್ ಯೂನಿಯನ್ ಪ್ರೆಸಿಡೆಂಟ್. ಕಲ್ಚರಲ್ ಆ್ಯಕ್ಟಿವಿಟೀಸ್ನಲ್ಲಿ ಸದಾ ಮೂಗು ತೂರಿಸ್ಕೊಂಡು ಬರ್ತಿದ್ದ. ಅದೇನೋ ಕಲಾವಿದರ ಸಂಘ ಅಂತಲೂ ನಡೆಸ್ತಿದ್ದ. ನಿನ್ನ ಜೊತೆ ಫಂಕ್ಷನಲ್ಲಿ ಹಾಡಿದ್ನಲ್ಲೇ? ಅವರಿಗೇನಾಯಿತು? ಸಿರಿ ಉಸಿರು ಬಿಗಿ ಹಿಡಿದಳು. ಅವನು ಕಾಲೇಜ್ ಬಿಟ್ಟು ಇದ್ದಕ್ಕಿದ್ದ ಹಾಗೆ ನಾಗಪುರಕ್ಕೆ ಹೊರಟು ಹೋದನಂತೆ. ಅಲ್ಲೇ ಪ್ರೈವೇಟಾಗಿ BAಗೆ ಅಪಿಯರ್ ಆಗ್ತಾನಂತೆ. ಇನ್ನು ನಮ್ಮ ಕಾಲೇಜಿನ ಎಲೆಕ್ಷನ್ಗೆ ಕಳೆಯೇ ಇರಲ್ಲ. ಅವನಿರೋ ಹೊತ್ತಿಗೆ ನಮ್ಮ ಕಾಲೇಜಿನ ಕಲ್ಚರಲ್ ಪ್ರೋಗ್ರಾಮ್ಸ್ ಚೆನ್ನಾಗಿ ನಡೀತಿತ್ತು ಅಲ್ವಾ? ಸುಮನ್ ಹೇಳಿದಾಗ ಸಿರಿ ಮಾತು ಬದಲಾಯಿಸಿ, ನಿನ್ನೆಯದೆಲ್ಲ ಓದಿ ತಲೆನೋವು ಬಂದುಬಿಟ್ಟಿದೆ ಕಣೆ, ಬಾಯಿ ಎಂದು ಅವಳ ಪ್ರತಿಕ್ರಿಯೆಗೂ ಕಾಯದೆ ಮನೆಯತ್ತ ಹೆಜ್ಜೆ ಹಾಕಿದಳು. ಅನಿಕೇತನ ವಿಷಯ ಯಾರೊಂದಿಗೂ ಬಾಯಿ ಬಿಡುವಂತಿರಲಿಲ್ಲ. ಒಡಲಲ್ಲಿ ಕೆಂಡವನ್ನಿಟ್ಟುಕೊಂಡಂತೆ ಸಿರಿ ಮನಸ್ಸಿನಲ್ಲೇ ಕೊರಗುತ್ತಿದ್ದಳು. ಯಾಕೋ ಸಿರಿ ಇತ್ತೀಚೆಗೆ ತೀರಾ ತೆಗೆದು ಹೋಗಿದ್ದಾಳೆ. ಈ ಸಲ ನೀವು ಆರಾಮಾಗಿ ಕೂತಿದ್ರೆ ನಾನು ಸುಮ್ಮನಿರಲ್ಲ. ಬೇಗ ಅವಳಿಗೊಂದು ಗಂಡು ನೋಡಿ ಮದುವೆ ಮಾಡಿಬಿಡೋಣ. ವಯಸ್ಸಿಗೆ ಬಂದ ಹುಡುಗಿ ಅವಳ ಭಾವನೆಗಳನ್ನು ಹೇಗೆ ನಾಚಿಕೆ ಬಿಟ್ಟು ನಮ್ಮ ಹತ್ರ ಹೇಳಿಕೊಂಡಳು? ನಾವೇ ಅರ್ಥ ಮಾಡಿಕೊಳ್ಳಬೇಕು. ಜಲಜಾಕ್ಷಮ್ಮ ಪತಿಯನ್ನು ಆಗ್ರಹಪಡಿಸಿದರು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.